ನಮಸ್ಕಾರ. ಸಂತೋಷ್, ಟೀಮ್ ಅಂಬಾಸಿಡರ್. ಹಲೋ ಫ್ರೆಂಡ್ಸ್, ನಾವಿವತ್ತು ಚರ್ಚೆ ಮಾಡೋದು ತುಂಬಾ ಒಳ್ಳೆ ವಿಚಾರ. ಫ್ರೆಂಡ್ಸ್, ಒಂದು ಬಿಸಿನೆಸ್ ಮ್ಯಾನ್ ಜರ್ನಿಯಲ್ಲಿ 3 ಸ್ಟೇಜಸ್ ಇರುತ್ತದೆ. ಅದ್ರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋದು. ಒಂದು ಬಿಸಿನೆಸ್ ಮ್ಯಾನ್ ಜರ್ನಿಯಲ್ಲಿ 3 ಸ್ಟೇಜಸ್ ಇರುತ್ತದೆ. ಅದರಲ್ಲಿ ಮೊದಲನೇ ಸ್ಟೇಜ್, ಅವರೇ ಒಂದು ಬಿಸಿನೆಸ್ ಪ್ರಾರಂಭ ಮಾಡಿದ ಮೇಲೆ ಅವರೇ ಎಲ್ಲ ಪ್ಲಾನ್ ಮಾಡ್ತಾರೆ, ಅವರೇ ಎಲ್ಲ ನಡೆಸ್ತಾ ಇರ್ತಾರೆ. ಎಕ್ಸಾಂಪಲ್, ರಾತ್ರಿ ಪ್ಲಾನ್ ಮಾಡ್ತೀವಿ, ನಾಳೆ ಏನೆಲ್ಲ ಮಾಡಬೇಕು, ನಾಳೆ ಎಷ್ಟು ಪ್ರಾಡಕ್ಟ್ ತಗೋಬೇಕು, ಅಥವಾ ಯಾರನ್ನ ಭೇಟಿ ಮಾಡಬೇಕು, ಈ ತರ ವಿಚಾರಗಳೆಲ್ಲ ರಾತ್ರಿ ಪ್ಲಾನ್ ಮಾಡ್ತಾರೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಅವರೇ ಆ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಇದು ಮೊದಲನೇ ಸ್ಟೇಜ್ ಆಗಿರುತ್ತದೆ. ಆಮೇಲೆ ಎರಡನೇ ಸ್ಟೇಜ್ ಪ್ರಾರಂಭವಾಗುತ್ತೆ. ಎರಡನೇ ಸ್ಟೇಜ್ ಏನಪ್ಪಾ ಅಂದ್ರೆ, ಮೊದಲನೇ ಸ್ಟೇಜ್ ಅಲ್ಲಿ ಅವರು ಸುಮಾರು ಕೆಲಸಗಳೆಲ್ಲ ಅವರೇ ಮಾಡಿ ಅವರಿಗೆ ತುಂಬಾ ಅನುಭವ ಆಗಿರುತ್ತದೆ. ಅವಾಗ ಅವ್ರಿಗೆ ಒಂದು ಐಡಿಯಾಸ್ ಬರುತ್ತದೆ, ಯಾವ ಯಾವ ಕೆಲಸಕ್ಕೆ ಯಾರನ್ನೇ ಸೇರಿಸ್ಕೋಬೇಕು, ಒಂದು ಟೀಮಿನೇ ರೆಡಿ ಮಾಡ್ಕೋಬೇಕು ಅಂತ ಒಂದು ಐಡಿಯಾಸ್ ಸಿಗುತ್ತೆ. ಆ ಐಡಿಯಾಸ್ ಮೇಲೆ ಅವರು ಮೊದಲನೇ ಸ್ಟೆಪ್ ಅಲ್ಲಿ ಮಾಡ್ತಾ ಇರೋ ಕೆಲಸಗಳಿಗೆ ಕರೆಕ್ಟ್ ಆಗಿ ಒಂದು ಟೀಮ್ ಸೆಟ್ ಮಾಡ್ತಾರೆ. ಆ ಟೀಮ್ ಸೆಟ್ ಮಾಡಿದ ಮೇಲೆ ಆ ಟೀಮ್ ಕೈಯಲ್ಲಿ ಅವರು ಮಾಡ್ತಾ ಬಂದಿರುವ ಎಲ್ಲ ಕೆಲಸಗಳು ಅವ್ರ ಕೈಯಲ್ಲಿ ಮಾಡಿಸ್ತಾ ಇರ್ತಾರೆ. ಜೊತೆಯಲ್ಲಿ ಇವರು ಸೇರಿ ಮಾಡ್ತಾ ಇರ್ತಾರೆ. ಇದು ಎರಡನೇ ಸ್ಟೇಜ್ ಆಗಿರ್ತದೆ. ಬಟ್ ಸುಮಾರು ಬಿಸ್ನೆಸ್ ಮಾಡುವಂತ ಸುಮಾರು ಜನ ಈ ಮೊದಲನೇ ಸ್ಟೇಜು ಎರಡನೇ ಸ್ಟೇಜ್ ಅಲ್ಲಿ ಬಂದಿರ್ತಾರೆ. ಅವ್ರಿಗೆ ಮೂರನೇ ಸ್ಟೇಜ್ ಹೋಗುವ ಒಂದು ಲೆವೆಲ್ಗೆ ಅವರು ಮೈಂಡ್ನೇ ಸೆಟ್ ಮಾಡಲ್ಲ. ಹೇಗೆಂದ್ರೆ, ಮೊದಲನೇ ಸ್ಟೆಪ್ ಓಕೆ ಆಯ್ತು, ಎಲ್ಲ ಬಿಸ್ನೆಸ್ ಮಾಡುವ ವ್ಯಕ್ತಿಗಳಿಗೇನು ಅವರು ಮಾಡುವ ಬಿಸ್ನೆಸ್ ಬಗ್ಗೆ ತುಂಬಾ ನಾಲೆಜ್ ಇರೋದು ಬೆಟರ್, ಅವರೇ ಅದು ಮಾಡಿದರೆ ತುಂಬಾ ಬೆಟರ್, ಓಕೆ, ತಪ್ಪು ಅಂತಲ್ಲ, ಓಕೆ. ಬಟ್ ಎರಡನೇ ಸ್ಟೇಜ್ ಅಲ್ಲಿ ಬಂದಾಗ ಅವರು ಏನ್ ಮಾಡ್ತಾರೆ ಅಂದ್ರೆ, ಬಿಸ್ನೆಸ್ ಇನ್ನೇ ಸ್ವಲ್ಪ ದೊಡ್ಡದಾಗಿ ಬೆಳೀತದೆ. ಅವಾಗ ಅವರು ಟೀಮಿನ ಸೆಟ್ ಮಾಡಿರ್ತಾರೆ. ಬಟ್ ಎಲ್ಲ ಕೆಲಸಗಳು ಇವರಿಂದನೇ ಆಗಬೇಕು ಅಂತ ಒಂದು ಭಾವನೆಯನ್ನು ಇಟ್ಕೊಂಡಿರ್ತಾರೆ. ಈಗ ಬೆಳಿಗ್ಗೆ ಎಕ್ಸಾಂಪಲ್, ಒಂದು ಶಾಪ್, ಸೂಪರ್ ಮಾರ್ಕೆಟ್ ಇರ್ಬೋದು, ಒಂದು ಬಿಸ್ನೆಸ್ ಮಾಡುವ ಆಫೀಸ್ ಇರಬಹುದು, ಇವರೇ ಬೆಳಿಗ್ಗೆ ಹೋಗಿ ಓಪನ್ ಮಾಡಬೇಕು, ಇವರ ಹತ್ರನೇ ಕೀ ಇರ್ತದೆ, ಇವರೇ ಹೋಗಿ ಓಪನ್ ಮಾಡಬೇಕು, ಇವರೇ ಪ್ರಾಡಕ್ಟ್ ಸ್ಟಾಕ್ ಬಂದಿರೋದು ಚೆಕ್ ಮಾಡಬೇಕು, ಇವರೇ ಆರ್ಡರ್ ಮಾಡಬೇಕು, ಇವರೇ ಬ್ಯಾಂಕ್ಗೆ ಹೋಗ್ಬೇಕು, ಇವರೇ ಕ್ಯಾಶಿಯರ್ ಅಲ್ಲಿ ಕೂತಿರ್ಬೇಕು. ಈ ತರ ಎಲ್ಲ ಕೆಲಸಗಳು ಜನರನ್ನೇ ಆ ಟೀಮ್ ರೆಡಿ ಮಾಡಿರ್ತಾರೆ. ಮೊದಲನೇ ಸ್ಟೆಪ್ ಅಲ್ಲಿ ಯಾರಿರಬೇಕು ಅವ್ರನ್ನ ಸೆಟ್ ಮಾಡಿರ್ತಾರೆ. ಎರಡನೇ ಸ್ಟೆಪ್ ಅಲ್ಲಿ ಯಾರ್ಯಾರು ಕೆಲಸ ಮಾಡಬೇಕು ಆ ಟೀಮಿನ ಸೆಟ್ ಮಾಡಿರ್ತಾರೆ. ಎಲ್ಲ ಸೆಟ್ ಮಾಡಿ ಬಿಟ್ಟು ಇವರೇನ್ ಮಾಡ್ತಾರೆ, ಇವರೇ ಎಲ್ಲ, ನಾನಿಲ್ಲಾದ್ರೆ ಈ ಕೆಲಸಗಳೆಲ್ಲ ನಡೆಯಲ್ಲ ಅಂತೇಳಿ ಇವರೇ ಎಲ್ಲ ಮಾಡ್ತಾ ಇರ್ತಾರೆ. ಎಲ್ಲದಕ್ಕೂ ಟೀಮು ಇದೆ. ಆ ಕಾರಣದಿಂದ ಅವರಿಗೆ ಮೂರನೇ ಸ್ಟೇಜ್ಗೆ ಹೋಗ್ತಾ ಇಲ್ಲ. ಈ ಕ್ಯಾಶಿಯರ್ ಅಲ್ಲಿ ಇನ್ನೊಬ್ಬರನ್ನೇ ಕೂರಿಸಿದರೆ ಅದು ನಂಬಿಕೆ ಸಮಸ್ಯೆ ಆಗ್ತದೆ. ಏನೋ ದುಡ್ಡಿನ ಲೆಕ್ಕಾಚಾರದಲ್ಲಿ ತಪ್ಪಾಗಬಹುದು, ಅವರು ಮೋಸ ಮಾಡಿದರೆ ಏನಾಗುತ್ತೆ ಅಂತ ಒಂಥರ ಮೆಂಟಾಲಿಟಿಯಲ್ಲಿ ನಾವು ತಿಳ್ಕೊಬೇಕಾಗಿದೆ. ಈಗ ಟೆಕ್ನಾಲಜಿ ತುಂಬಾ ಬೆಳೆದಿದೆ. CCTV ಇರಬಹುದು, ಕಂಪ್ಯೂಟರೈಸ್ಡ್ ಇರಬಹುದು, ಬಿಲ್ಲಿಂಗ್ ಎಲ್ಲ ಕಂಪ್ಯೂಟರೈಸ್ಡ್, ಎಲ್ಲಾ ಟೆಕ್ನಾಲಜಿ ಬೆಳೆದ್ರೂ ಕೂಡ ನಮಗೆ ಅದ್ರ ಬಗ್ಗೆ ನಾವು ಮೈಂಡ್ ಸೆಟ್ ಮಾಡದೆ ನಾವಿದ್ದರೇ ಎಲ್ಲ ಚೆನ್ನಾಗಿ ನಡೆಯೋದು ಅಂತ ಒಂದು ಭಾವನೆಯಲ್ಲಿ ಮೂರನೇ ಸ್ಟೇಜ್ಗೆ ಹೋಗಕ್ಕಾಗ್ತಾ ಇಲ್ಲ. ಆ ಕಾರಣದಿಂದ ಇವರನ್ನೇ ಬಿಸ್ನೆಸ್ ಮ್ಯಾನ್ ಅಂತ ಕರೆಯಬೇಕಾ ಇಲ್ಲ ವರ್ಕರ್ ಅಂತ ಕರೆಯಬೇಕಂತ ಗೊತ್ತಿಲ್ಲ. ಹಾಗಾದ್ರೆ ಮೂರನೇ ಸ್ಟೇಜ್ ಅಲ್ಲಿ ಹೋಗಕ್ಕೆ ಏನ್ ಮಾಡಬೇಕು, ಮೂರನೇ ಸ್ಟೇಜ್ ಅಲ್ಲಿ ನಾವ್ ಏನ್ ಮಾಡಬೇಕು, ಯಾವ ತರ ಮೂರನೇ ಸ್ಟೇಜ್ ಅಲ್ಲಿ ಹೋಗೋದು? ಓಕೆ, ಮೂರನೇ ಸ್ಟೇಜ್ ಅಲ್ಲಿ ಸಿಂಪಲ್. ಮೂರನೇ ಸ್ಟೇಜ್ ಅಲ್ಲಿ ನಾವೇನ್ ಮಾಡಬೇಕು ಅಂದ್ರೆ, ಇವತ್ತು ಟೆಕ್ನಾಲಜಿ ತುಂಬಾ ಫಾಸ್ಟ್ ಆಗಿದೆ, ಆ ಟೆಕ್ನಾಲಜಿಯನ್ನು ನಾವು ಅಡಾಪ್ಟ್ ಮಾಡಬೇಕು. ಈಗ ಕಂಪ್ಯೂಟರೈಸ್ಡ್ ಬಿಲ್ಲಿಂಗ್ ಇರಬಹುದು, CCTV ಕ್ಯಾಮರಾಗಳಿರಬಹುದು, ಇದನ್ನೆಲ್ಲ ಟೆಕ್ನಾಲಜಿ ನಾವು ಸೆಟ್ ಮಾಡಿಕೊಂಡು ನಾವು ಮೊದಲನೇ ಸ್ಟೇಜು ಎರಡನೇ ಸ್ಟೇಜ್ ಅಲ್ಲಿ ಯಾವ ಟೀಮಿನ ನಾವು ಇಟ್ಕೊಂಡಿದ್ದೀರಾ ಅವರವರಿಗೆ ಅದದ ಕೆಲಸಗಳನ್ನು ಮಾಡಕ್ಕೆ ಅವ್ರನ್ನ ಬಿಟ್ಟು ಬಿಡಬೇಕು. ಪರಿಪೂರ್ಣವಾಗಿ ಅವರ ಜವಾಬ್ದಾರಿಯಲ್ಲಿ ಬಿಟ್ಟು ಬಿಡಬೇಕು. ಅದನ್ನೆಲ್ಲ ನಾವು ಮಾನಿಟೈಸ್ ಮಾಡ್ತಾ ಇರಬೇಕು. ಅಂದ್ರೆ ಅದನ್ನೆಲ್ಲ ರಿಪೋರ್ಟ್ ತಗೊಂಡು ನಾವು ಚೆಕ್ ಮಾಡ್ತಾ ಇರಬೇಕು. ಅದೇ ಒಂದು ಬಿಸ್ನೆಸ್ ಮ್ಯಾನ್ ನ ಮೂರನೇ ಲೆವೆಲ್ ಅಲ್ಲಿ ಇರೋ ಕೆಲಸ.
ಈ ತರ ಅವರಿಗೆ ಪರಿಪೂರ್ಣವಾಗಿ ನೀವು ಬಿಟ್ಟು ಕೊಟ್ರೆ ನೀವೊಂದು ಬಿಸಿನೆಸ್ ಮ್ಯಾನ್ ಆಗಿ ಬೆಳೆಯಬಹುದು. ಇಲ್ಲ ಅಂದ್ರೆ ಮೊದಲನೇ ಸ್ಟೇಜ್, ಎರಡನೇ ಸ್ಟೇಜ್ ಅಲ್ಲಿ ನೀವು ಸಿಕ್ಕಾಕೊಂಡಿರ್ತೀರಾ, ಬಿಸಿನೆಸ್ ದೊಡ್ಡದಾಗಿ ಬೆಳೆಯಕ್ಕೆ ಚಾನ್ಸಸ್ ಕಮ್ಮಿ ಆಗುತ್ತೆ. ಅದರಿಂದ ಮೂರನೇ ಸ್ಟೇಜ್ ಅಲ್ಲಿ ಬಂದ್ರೆ ತುಂಬಾ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಈಗ ಟೆಕ್ನಾಲಜಿ ಬಳಸ್ಕೊಂಡು ನಾವು ಮೂರನೇ ಸ್ಟೇಜ್ ಅಲ್ಲಿ ಇದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ನಡೆಸುವ ಒಂದು ಬಿಸಿನೆಸ್ ಮ್ಯಾನ್ ಆಗಿ ನಾವು ಮಾತ್ರ ಇರಬೇಕು. ಓಕೆ ಫ್ರೆಂಡ್ಸ್, ನೀವು ಒಂದು ಬಿಸಿನೆಸ್ ಮ್ಯಾನ್ ಆದ್ರೆ ನಿಮ್ಮ ಬಿಸಿನೆಸ್ ಅಲ್ಲಿ ನೀವು ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ಕೂಡಲೇ ಚೆಕ್ ಮಾಡಿ. ಒಂದನೇ ಸ್ಟೇಜ್ ಅಲ್ಲಿ ಅಥವಾ ಎರಡನೇ ಸ್ಟೇಜ್ ಅಲ್ಲಿ ಇದ್ದು ನೀವೇ ಎಲ್ಲಾ ಕೆಲಸಗಳು ಮಾಡ್ತಾ ಇದೆ ಅಂದ್ರೆ ಕೂಡಲೇ ನೀವು ಮೂರನೇ ಸ್ಟೇಜಿಗೆ ಚೇಂಜ್ ಆಗಿ ಅವಾಗ ನಿಮ್ಮ ಬಿಸಿನೆಸ್ ಗ್ರೋತ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.